ಪುಷ್ಪ ನಮನದ ಕಾರ್ಯಕ್ರಮ ಭಕ್ತಿ ಮತ್ತು ಗೌರವದೊಂದಿಗೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನಗಳನ್ನು ಸಲ್ಲಿಸಲಾಗಿದೆ. ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಜಾರೋಹಣ. ದಯವಿಟ್ಟು ಎಲ್ಲ ಮಕ್ಕಳು ಎದ್ನಿಲ್ಲಿ. ಹೊಯ್ಸಳರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ಸಾಹೇಬ್ರವರು ಹಾಗೆಯೇ ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿಣಗಿ ಸಾಹೇಬ್ರವರು ಕೂಡ ಕಾರ್ಯಕ್ರಮ. ಪ್ರಥಮದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಶ್ರೀ ದಾನೇಶ್ ಕಲ್ಯಾಣಿ RSI DR ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದರೆ, ಎರಡನೆಯ ತುಕಡಿ IRB ಪೊಲೀಸ್ ಪಡೆ ಶ್ರೀ ಪ್ರಸಾದ್ ಜನುಮಾಲ RSI ಅವರು, ಮೂರನೆಯ ತುಕಡಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಸೀತಾರಾಮ್ ಲಮಾಣಿ PSI ಆದರ್ಶ ನಗರ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ವಿಜಯಪುರ AD ಮೋತಿಬಾಯಿ ಸಮಾದೇಶರು ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ ಶ್ರೀ ಮಹೇಶ್ ಕೊಟ್ಟಲ್ಗಿ DRFO. ಈ ತಂಡವನ್ನು ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ ASI, ಸೈನಿಕ ಶಾಲೆ ವಿಜಯಪುರ ಕುಮಾರ್ ರವಿರಂಜನ್ ಕುಮಾರ್ ಫಸ್ಟ್ ಆಫೀಸರ್ KG ಮಹೇಶ್ ಹಾಗೂ ಹವಲ್ದಾರ್ ಸತೀಶ್ ಜತ್ತಿಯವರ ಮಾರ್ಗದರ್ಶನದಲ್ಲಿ NCC ಹಿರಿಯರ ವಿಭಾಗ ಚೇತನ್ ಮುತ್ತೂರ್, ಹವಾಲ್ದಾರ್ ಲಕ್ಷ್ಮಣ್ ಮಾರ್ಗದರ್ಶನ, ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವಳ್ಸಂಗ್ ಇವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಈ ತಂಡವನ್ನು ಅನುಸರಿಸಿ ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರ ವಿಭಾಗ ಪ್ರತೀಗೌಡ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ, ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಪ್ರೌಢಶಾಲೆ ವಿಜಯಪುರ ಶಾಹು ಗಾಯಕ್ವಾಡ್ ಅಲಿಸಾಬ್ ಧಡೇರವರ ಮಾರ್ಗದರ್ಶನದಲ್ಲಿ, ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾ ದಳ ಸಾಗರ್ ಹಿಪ್ಪರ್ಗಿ SF ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ, ಸರ್ಕಾರಿ ಕನ್ನಡ ಸೇವಾ ದಳ ಸಂಸ್ಕೃತಿ ಭಜಂತ್ರಿ ಶ್ರೀಮತಿ LL ತೋರ್ವಿ ಅವರ, ಶ್ರೀಧರ್ ನಾಮಿ ಅನಿಲ್ ತೋರ್ವಿ ಅವರ ಮಾರ್ಗದರ್ಶನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೋರ್ವಿ
ನಾಜ್ಮಿನ್ ಮಹಾಲ್ದಾರ್, ಶ್ರೀಮತಿ ಎಂ ತಲ್ಗಿಯವರ ಮಾರ್ಗದರ್ಶನ. ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಅಜ್ಮತ್ ಬಾಂಗಿ LK ಕುಲಕರ್ಣಿಯವರ ಮಾರ್ಗದರ್ಶನ. ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರವಿ ವಿಜಯಲಕ್ಷ್ಮಿ ಮೂನಿಮನಿ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿಯವರು. ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುಲಕೇಶಿ ನಗರ ಭಾರತ ಸೇವಾದಳ ಮೊಹಮ್ಮದ್ ಉಮಿ ಇನಾಮದಾರ್ SL ರಾಠೋಡ್ ಅವರ ಮಾರ್ಗದರ್ಶನ. ಸೆಂಟ್ ಜೋಸೆಫ್ ಶಾಲೆ ಶೆರೋನ್ ಜೋಸೆಫ್ ಶ್ರೀಮತಿ ಪ್ರೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ. ಶಾಸ್ತ್ರೀಯ ಶಾಲೆ ಕವಲ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೋರೆ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ. ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎರಡು 2025ನೇ ಸಾಲಿನ ವರ್ಷದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಸಮಾಜದ ನಿರ್ಮಾಣಕ್ಕಾಗಿ ಹಂಬಲಿಸಿ ಶ್ರಮಿಸಿದಂಥ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜರುಗುತ್ತಿರುವ 76ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಹಿರಿಯ ನಾಗರಿಕ ಬಂಧುಗಳೇ, ಸ್ವತಂತ್ರ ಸೇನಾನಿಗಳೇ, ಇಂದಿನ ಶುಭ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ವಿಜಯಪುರದವರ ಮಾನ್ಯ ಶಾಸಕರೇ, ಸಂಸತ್ ಸದಸ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ಮಾನ್ಯರೇ, ಮಹಿಳೆಯರೇ, ಮಾತೆಯರೇ, ಸಹೋದರ ಸಹೋದರರೇ, ಮುದ್ದಿನ ಮಕ್ಕಳೇ, ಎಲ್ಲ ಇಲಾಖೆಯ ಅಧಿಕಾರಿಗಳೇ, ನೌಕರ ವರ್ಗದ ಬಂಧುಗಳೇ ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸ್ನೇಹಿತರೆ, ಮಾಧ್ಯಮದ ಸನ್ಮಿತ್ರರೇ, ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. 1950ನೇ ಜನವರಿ 26ರಂದು ನಮ್ಮ ರಾಷ್ಟ್ರವು ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇಂದಿಗೆ 75 ವಸಂತಗಳು ಪೂರೈಸಿ ಇಂದು ನಾವೆಲ್ಲ ಭಾರತೀಯರು 76ನೇ ಗಣರಾಜ್ಯೋತ್ಸವ ದಿನೋತ್ಸವವನ್ನು ದೇಶಾದ್ಯಂತ ಸಂತೋಷ, ಸಂಭ್ರಮ, ಸಡಗರಗಳಿಂದ ಆಚರಿಸುತ್ತಿದ್ದೇವೆ. ಅಷ್ಟಾಂಗ ಮಾರ್ಗದ ಮೂಲಕ ಸತ್ಯ, ಪರಿಶುದ್ಧ, ಪ್ರಾಮಾಣಿಕತೆಯ ಮಹತ್ವವನ್ನು ಸಾರಿದಂಥ ಭಗವಾನ್ ಬುದ್ಧರು, ಅನುಭವ ಮಂಟಪದ ಮೂಲಕ ಸಮಾನತೆ ಸಾರಿದ ಅನುಭವಿ ವಿಶ್ವಗುರು ಬಸವಣ್ಣನವರು, the just society is that society in which ascending sense of reverence and descending sense of contempt is dissolved into a set creation of a compassionate society ಎಂದು ಸಂದೇಶದ ಮೂಲಕ ಶಿಕ್ಷಣ, ಸಂಘಟನೆ ಮತ್ತು ಮಾನವತೆ, ಸಮಾನತೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಜನ್ಮಸಿದ್ಧ ಹಕ್ಕನ್ನು ಪ್ರತಿಪಾದಿಸಿದ ದಮನಿತರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗದ, ಸರ್ವ ಸಮಾನತೆಯ, ಸಮಷ್ಟಿ ಭಾವದ ಸಮಾಜ ನಿರ್ಮಾಣಕ್ಕಾಗಿ ಹರಣಿಸಿದುವುದು ಭವ್ಯ ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿ ನಮ್ಮೆಲ್ಲರಿಗೂ ಪಾತ್ರಸ್ಪರ್ಧೆಯಾಗಿದ್ದಾರೆ. ಪ್ರಜಾಪ್ರಭುತ್ವ ಎನ್ನುವುದು ಒಂದು ವಿಧದ ಅಧಿಕಾರವಲ್ಲ, ಅದರ ಒಂದು ರೀತಿಯ ಸಾಮಾಜಿಕ ಸಂಸ್ಥೆ. ಅದು ಜಾತಿ, ಧರ್ಮ, ಭಾಷೆ, ಲಿಂಗ, ಅಂತಸ್ತು ಹಾಗೂ ಪ್ರಾದೇಶಿಕ ಅಸ್ಮಿತೆಗಳನ್ನು ಮೀರಿದ ವಿವಿಧತೆಯಲ್ಲಿ ಏಕತೆಯ ಸಾರುವ ವಿಶಾಲತೆಯನ್ನು ತನ್ನನ್ನು ಬೆಳಗಿಸಿಕೊಂಡು ವಿಶ್ವ ಭ್ರಾತೃತ್ವ, ಸಹೋದರತೆ, ಸಮಾನ ಅವಕಾಶಗಳ ಸರ್ವಸಮ್ಮತೆ ಹಾಗೂ ಸಕಲ ಜೀವನ ಸಂಕುಲಕ್ಕೂ ಸದಾ ಒಳಿತನ್ನು ಬಯಸುವ ಒಂದು ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಾಗಿದೆ. ಆತ್ಮಸಾಕ್ಷಿ ಪ್ರಜೆಗಳ ನಾಗರಿಕ ಸಮುದಾಯ, ಬಲಿಷ್ಠವಾದಂತಹ ವಿರೋಧ ಪಕ್ಷ, ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ, ವರ್ಗರಹಿತ, ವರ್ಣರಹಿತ, ಜಾತಿರಹಿತ, ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಾಗಿವೆ. ಇವನಾರವ ಇವನಾರವ ಇವನಾನಂದಿಸಿದರೆಯ ಇವನಮ್ಮವ ಇವನಮ್ಮವ ಇವನಮ್ಮವನಂದಿಸಿದರೆಯ ಪೂರ್ವ ಸಂಗಮದವ ಮನೆಯ ಮಗನನಿಸೆಯ ಈ ವಚನದ ಮೂಲಕ ಕುಲ, ಕಸುಬು, ಜಾತಿ, ವರ್ಣ, ಲಿಂಗಭೇದ ಎಣಿಸದೆ
ಮನುಷ್ಯರೆಲ್ಲ ಒಂದೇ ಎಂದು ಪ್ರತಿಭಟಿಸಿದ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಬಸವಾದಿ ಶರಣರು, ಸಂತರು, ದಾಸರು, ಸೂಫಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು, ಪಾರಮಾರ್ಥಿಕ ಚಿಂತಕರು, ಕ್ರಾಂತಿಕಾರಿ ದೇಶ ಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾದಿಗಳು ಬಯಸಿದ ಸಹೋದರತೆ, ಸಮಾನತೆ ಮತ್ತು ಸರ್ವಸಮ್ಮತಿಯನ್ನು ಕಾನೂನಿನ ವಿಧಿಗಳ ಮೂಲಕ ಪಾಲಿಸಲು ದೇಶವು ಅಧಿಕೃತವಾಗಿ ಸಜ್ಜುಗೊಂಡ ದಿನವೇ ನಮ್ಮ ಗಣರಾಜ್ಯ ದಿನ. ಶ್ರೀ ಕನಾನ್ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಮಹಾಪೌರರು, ಮಹಾನಗರ ಪಾಲಿಕೆ ಸನ್ಮಾನ್ಯ ಶ್ರೀಮತಿ ಮಹಾಜಬೀನ್ ಅಬ್ದುಲ್ ರಜಾ ಕೋರ್ತಿ, ಉಪ ಮಹಾಪೌರರು ಮಾನ್ಯ ಶ್ರೀ ದಿನೇಶ್ ಹಳ್ಳಿಯವರು ತೆರೆದ ವಾಹನದಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಪಥ ಸಂಚಲನ ತಂಡಗಳ ವೀಕ್ಷಣೆ, ಕಾರ್ಯಕ್ರಮದಲ್ಲಿದ್ದಾರೆ. ಮಾನ್ಯ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆ ಡಾಕ್ಟರ್ ಎಂ.ಬಿ. ಪಾಟೀಲ್ 2024ನೇ ಸಾಲಿನ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಪ್ರಶಸ್ತಿಗೆ ಭಾಜನರಾದವರು. ದೇಶದ ನಾಡಿನ ಭಗೀರಥ ಚೇತೋಹಾರಿ ರಾಜಕಾರಣಿ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇಂದು ಆರ್ಥಿಕ ಪ್ರಗತಿಯ ದಿಕ್ಕಿನಲ್ಲಿ ಸಾಗುವಂತೆ ಶ್ರಮಿಸುತ್ತಿರುವ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಶಾಸ್ತ್ರು ಇಲ್ಲಿರ್ತೀರಿ ಇಲ್ಲಿ ಹೊರಗಡೆಗೆ ಪಥ ಸಂಚಲನ ಅನುಮತಿ ಶ್ರೀ ವಿಠಲ್ ಕೊಕಟ್ನೂರ್ 25, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಥ ಸಂಚಲನ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಲಿವೆ. ವೇದಿಕೆಯ ಮುಂಭಾಗದಲ್ಲಿ ಈ ತಂಡಗಳನ್ನ ಮುನ್ನಡೆಸಲಿಕ್ಕೆ ಪೊಲೀಸ್ ವಾದ್ಯ ವೃಂದ, ಶ್ರೀ ರಾಜು ಬಿಜಾಪುರ್ RSI IRB ಘಟಕ, ಅರ್ಜುನ್ ಭಜಂತ್ರಿ ARSI DR ಘಟಕ ಹಾಗೂ ಮಾನ್ಯ ಗೃಹ ರಕ್ಷಕ ದಳದ ಸಿಬ್ಬಂದಿ, ಕವಾಯತ್ ದಂಡ ನಾಯಕರು, ವಿಠಲ್ ಕೊಕಟ್ನೂರ್ ಪೊಲೀಸ್ ನಿರೀಕ್ಷಕರು ಇದೀಗ ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ